ಇನ್ನು ರಾಜ್ಯದಲ್ಲಿ ಕೋಳಿಯನ್ನ ಮತ್ತು ಮೊಟ್ಟೆಯನ್ನ ತಿನ್ನಬೇಕಾದ್ರೆ ನೀವು ಒಂದಿಷ್ಟು ಜಾಗೃತರಾಗಿರಬೇಕು. ಅದಕ್ಕೋಸ್ಕರ ಒಂದಿಷ್ಟು ಮಾರ್ಗಸೂಚಿಯನ್ನು ಪ್ರಕಟಿಸಿದ್ದಾರೆ. ಯಾಕೆ ಹಿಂಗಾಯ್ತು ಪರಿಸ್ಥಿತಿ? ಇಲ್ಲಿ ನೋಡಿ. ಕರುನಾಡಿಗೂ ಕಾಲಿಟ್ಟ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಕಟ್ಟೆಚ್ಚರ. ಎಗ್ಗಿಲ್ಲದೆ ಸಾಗಿದ ನಾಟಿ ಕೋಳಿಗಳ ಮಾರಾಟ. ಕೊರೋನಾ ಆಯ್ತು, ಈಗ ಕೋಳಿ ಜ್ವರದ ಸರದಿ. ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಮುಂದುವರೆದಿದೆ. ಹಕ್ಕಿ ಜ್ವರ ಪೀಡಿತ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ 6ನೇ ದಿನವೂ ಮುಂಜಾಗ್ರತಾ ಕ್ರಮಗಳು ಮುಂದುವರೆದಿವೆ. ಇಂದು ಸಹ ಗ್ರಾಮಕ್ಕೆ ಪಶುಸಂಗೋಪನಾ ಇಲಾಖೆಯ ಆಯುಕ್ತೆ ಸೇರಿದಂತೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ 6ನೇ ದಿನವೂ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ವರದಹಳ್ಳಿ ಗ್ರಾಮಕ್ಕೆ ಪಶುಪಾಲನಾ ಹಾಗೂ ಪಶುವೈದ್ಯ ಸೇವಾ ಇಲಾಖೆಯ ಆಯುಕ್ತೆ ಶ್ರೀರೂಪ ಭೇಟಿ ನೀಡಿದರು. ಚಿಕ್ಕಬಳ್ಳಾಪುರ ಪಶುಪಾಲನಾ ಇಲಾಖೆ ಡಿಡಿ ರಂಗಪ್ಪ ಬಳಿ ಗ್ರಾಮದಲ್ಲಿ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಗ್ರಾಮಸ್ಥರ ಜೊತೆಯೂ ಚರ್ಚೆಯನ್ನ ನಡೆಸಿದರು. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ರಾಯಚೂರಲ್ಲಿ ಫಲಿತಾಂಶ ನೆಗೆಟಿವ್ ಬಂದಿದೆ. ಆಂಧ್ರ, ತೆಲಂಗಾಣಕ್ಕೆ ಹೊಂದಿಕೊಂಡಿರುವ ಗಡಿ ಭಾಗದ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದು ಕೋಳಿಗಳು ರಾಜ್ಯಕ್ಕೆ ಬರದಂತೆ ಕ್ರಮ ವಹಿಸಲಾಗಿದೆ ಅಂತ ತಿಳಿಸಿದರು. ಈಗ ನಾನು ವಿಲೇಜ್ ವಿಸಿಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ನಮ್ಮ ಡಾಕ್ಟರ್ಸ್ ತಗೊಂಡಿದ್ದಾರೆ. ಆಮೇಲೆ ವಿಲೇಜಲ್ಲಿ ಒಂದು ಈಗ ಬರ್ಡ್ಸ್ ಇಲ್ಲ. ಇನ್ನು 90 ಡೇಸ್ ಆದಮೇಲೆ ಗ್ರಾಜುಯಲಿ ಬರ್ಡ್ಸನ್ನು ಸಾಕೋದಕ್ಕೆ ಹೇಳಿದ್ದೀನಿ. ಮತ್ತು ವಿಲೇಜ್ನವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಾಗಿದೆ. ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ಇನ್ಯಾವ ಜಿಲ್ಲೆಯಲ್ಲೂ ಕಂಡು ಬಂದಿಲ್ಲ. ರಾಯಚೂರ್ದು ನೆಗೆಟಿವ್ ಬಂದಿದೆ. ನಮ್ಮ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಬಾರ್ಡರ್ ಡಿಸ್ಟ್ರಿಕ್ಸಲ್ಲೆಲ್ಲ ನೋಡಲ್ ಆಫೀಸರ್ ಆಗಿ ಆಲ್ರೆಡಿ ದೇ ಹ್ಯಾವ್ ಗಾನ್ ಟು ದಿ ಸ್ಪಾಟ್. ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಟೇಕನ್ ಇದು ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ವಿ ಆರ್ ಚೆಕಿಂಗ್ ದಟ್. ಇಲ್ಲ, ಆ ಕಡೆಯಿಂದ ಬರೋಕ್ಕೆ ನಾವೀಗ ಚೆಕ್ ಪೋಸ್ಟ್ ಮಾಡಿದ್ದೀವಲ್ಲ, ಆ ಕಡೆಯಿಂದ ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಅವಾಯ್ಡಿಂಗ್ ಎವ್ರಿ ಮೆಷರ್ಸ್ ವಿ ಆರ್ ಟೇಕನ್. ಇನ್ನು ವರದಹಳ್ಳಿ ಗ್ರಾಮಕ್ಕೆ ಪಶು ಆರೋಗ್ಯ ಹಾಗೂ ಜೈವಿಕ ಸಂಸ್ಥೆಯ ಹಿರಿಯ ವಿಜ್ಞಾನಿ ಚಂದ್ರನಾಯಕ್ ನೇತೃತ್ವದ ತಂಡ ಸಹ ಆಗಮಿಸಿದೆ. ಹಕ್ಕಿ ಜ್ವರಕ್ಕೆ ಕಾರಣವಾಗಿರುವ H5N1 ವೈರಸ್ ನಿರ್ಮೂಲನೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇನ್ನು ವರದಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಮೇಲೆ 90 ದಿನಗಳವರೆಗೂ ನಿಗಾ ಇಟ್ಟು ಹಕ್ಕಿಗಳ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಪಡೆದು ಖಾತರಿ ಮಾಡಿಕೊಳ್ಳುವುದಾಗಿ ಹೇಳಿದರು. ಸರ್ಕಾರದವರು ನಮಗೆ ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಪರೀಕ್ಷಿಸಿದ ಮಟ್ಟಿಗೆ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳನ್ನ ಅವರು ತೆಗೆದಿದ್ದಾರೆ. ಈಗ ಅದರಲ್ಲಿ ರೋಗದ ಮುಖ್ಯ ಸೋರ್ಸ್ ಆಫ್ ಇನ್ಫೆಕ್ಷನ್ ಅದನ್ನ ತೆಗೆದಿದ್ದಾರೆ. ಪಕ್ಕದ ಬರ್ಡ್ಸ್ನ ನೆಕ್ಸ್ಟ್ 60 ದಿನ ನಾವು ಅದನ್ನ ಸಮೀಕ್ಷೆ ಮಾಡ್ತೀವಿ. ಪಕ್ಷಿಗಳಲ್ಲಿ ಮಾದರಿಗಳನ್ನ ಸಂಗ್ರಹಿಸಿ ನಾವು ಭೋಪಾಲ್ನಲ್ಲಿ ಇರ್ತಕ್ಕಂಥ ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ಯಾವುದೋ ರೋಗದ ಚಿಹ್ನೆ ಅಥವಾ ಯಾವುದೇ ರೋಗದ ಇಲ್ಲ ಅಂತ ಆದ್ಮೇಲೆ 90 ದಿನಗಳಾದ್ಮೇಲೆ ಗ್ರಾಜುಯಲಿ ಅಂದ್ರೆ ಕ್ರಮೇಣವಾಗಿ ನಾವು ಇಲ್ಲಿ ರೈತರಿಗೆ ಪುನಃ ಕೋಳಿಗಳನ್ನ ಸಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಂತೆಗಳಲ್ಲಿ ನಾಟಿ ಕೋಳಿಗಳ ಮಾರಾಟ ಜೋರು. ನಾಟಿ ಕೋಳಿಗಳ ಸ್ಯಾಂಪಲ್ ಸಂಗ್ರಹಿಸಿದ ಅಧಿಕಾರಿಗಳು. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರದ ಮಧ್ಯೆಯೂ ನಾಟಿ ಕೋಳಿಗಳ ಮಾರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಂತೆಗಳಲ್ಲಿ ಎಗ್ಗಿಲ್ಲದೆ ಕೋಳಿಗಳ ಮಾರಾಟ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳಕ್ಕೆ ದೌಡಾಯಿಸಿದ ಪಶು ವೈದ್ಯಾಧಿಕಾರಿಗಳು ಕೋಳಿಗಳ ಸ್ಯಾಂಪಲ್ ಸಂಗ್ರಹಿಸಿ ತಪಾಸಣೆಗೆ ಕಳುಹಿಸಿದ್ದಾರೆ. ಇನ್ನು ಪೆರೇಸಂದ್ರ ಸಂತೆಗೆ ನೆರೆಯ ಆಂಧ್ರ ಪ್ರದೇಶದಿಂದ ಮಾರಾಟಕ್ಕೆ ಕೋಳಿಗಳನ್ನು ತಂದವರಿಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಮಾರ್ಗಸೂಚಿ ಪ್ರಕಟ. ಪಶುಸಂಗೋಪನೆ ಇಲಾಖೆಯಿಂದ ಡೆಡ್ಲೈನ್. ರಾಜ್ಯದಲ್ಲಿ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಪಶುಸಂಗೋಪನೆ ಇಲಾಖೆಯಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ಕೋಳಿ ಮೊಟ್ಟೆ ಮಾಂಸಗಳನ್ನ ಸರಿಯಾಗಿ ಬೇಯಿಸಿ ತಿನ್ನುವಂತೆ ಸೂಚಿಸಲಾಗಿದೆ. ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಂಗೆ ಭೇಟಿ ನೀಡಬಾರದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಹಕ್ಕಿ ಜ್ವರ ಮಾರ್ಗಸೂಚಿ: 70 ಡಿಗ್ರಿ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ 30 ನಿಮಿಷ ಕೋಳಿ ಮಾಂಸ ಬೇಯಿಸಿ ತಿನ್ನಬೇಕು. ಕೋಳಿ ಮಾಂಸ ತಯಾರಿಸಿದ ಬಳಿಕ ನಂಜು ನಾಶಕದಿಂದ ಕೈಗಳನ್ನು ಶುಚಿಗೊಳಿಸಬೇಕು. ಅರೆಬೆಂದ ಮೊಟ್ಟೆಯನ್ನ ತಿನ್ನಬಾರದು. ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಂಗೆ ಭೇಟಿ ನೀಡಬಾರದು. ಕೋಳಿ ಫಾರಂನಲ್ಲಿ ಕೆಲಸ ನಿರ್ವಹಿಸುವವರು ಬಟ್ಟೆ, ಕೈ ಕಾಲುಗಳಿಗೆ ನಂಜುನಾಶಕ ದ್ರಾವಣ ಸಿಂಪಡಿಸಬೇಕು. ಬೇರೆ ಕೋಳಿ ಫಾರಂನಿಂದ ಸಲಕರಣೆ ಪಡೆಯಬೇಕಾದ್ರೆ ಸ್ಯಾನಿಟೈಸ್ ಮಾಡಬೇಕು. ಕೋಳಿ ಪಂಜರಗಳನ್ನ ದಿನನಿತ್ಯ ಶುಚಿ ಮಾಡಬೇಕು. ಕೋಳಿ ಫಾರಂನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬರದಂತೆ ಎಚ್ಚರಿಕೆ ವಹಿಸಬೇಕು. ಒಟ್ನಲ್ಲಿ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಹತೋಟಿಗೆ ತರಲು ಸ್ಯಾನಿಟೈಸೇಷನ್ ಸೇರಿದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಕಾರ್ಯ ಮುಂದುವರಿಸಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದ್ದು ವಿಜ್ಞಾನಿಗಳ ತಂಡವನ್ನೇ ನೇಮಕ ಮಾಡಲಾಗಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.